ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಪಾಪ ನನ್ನ ಮಗಳಿಗೂ ಹುಷಾರಿಲ್ಲ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ನಾನು ನನ್ನ ಮಗಳು ತಲೆಗೆ ಎಣ್ಣೆ ಹಚ್ಕೊಂಡು ಏನು ಹಾಸ್ಪಿಟಲ್ಲು. ನನ್ನ ಮಗಳು ರೆಡಿ ಆಗಿದ್ದಾಳೆ. ಡಾಕ್ಟರ್ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂದರು. ನಮ್ಮ ಮನೆಯವ್ರು ಬರೋ ಟೈಮು ಆಯಿತು. ಫುಲ್ಲು ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಪಾಪ ನನ್ನ ಮಗಳಿಗೂ ಹುಷಾರಿಲ್ಲ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಜ್ವರ ಬಂದುಬಿಟ್ಟಿದೆ. ಪಾಪ ನಮ್ಮ ಮನೆಯವರು ಬರ್ತೀನಿ ಅಪ್ಪಡೆ ಕೇಳಿಕೊಂಡು ಅಂತ ಡ್ಯೂಟಿಗೆ ಹೋಗಿದ್ದಾರೆ. ನೋಡಬೇಕು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಅಥವಾ ಅವ್ರು ಬರೋದಕ್ಕೂ ಮುಂಚೆ ಹೋಗ್ಬೇಕಾ ಅನ್ನೋದು ಗೊತ್ತಿಲ್ಲ. ನನ್ನ ಮಗಳು ನೋಡಿ ಎಣ್ಣೆ ಇಡ್ತಿದ್ದಾಳೆ ನನಗೆ ತೊಗೊಂಬಂದು. ಅವಳಿಗೆ ಇಡೋಣ ಅಂತ ನಾನು ತಂದೆ, ಅವಳು ನೋಡಿದ್ರೆ ನನಗೆ ಇಡ್ತಿದ್ದಾಳೆ. ನೋಡಿ ಪೋಸ್ ಹೆಂಗೆ ಕೊಡ್ತಿದ್ದಾಳೆ. ಈಗ ತಲೆಗೆ ಸ್ವಲ್ಪ ಎಣ್ಣೆ ಇಟ್ಕೊಬಿಟ್ಟು, ತಲೆ ನೋವ್ತಿತ್ತಲ್ವ, ಸ್ವಲ್ಪ ಎಣ್ಣೆ ಇಟ್ಕೊಬಿಟ್ಟು ಆಮೇಲೆ ಸ್ವಲ್ಪ ಅವಳು ಎಣ್ಣೆ ಇಟ್ಕೊಬಾರೆ ಅಂದರೆ ಅಮ್ಮ ಅಮ್ಮ ಅಂತ ಕರಿತಿದ್ದಾಳೆ. ಸಿಕ್ಕಾಪಟ್ಟೆ ತಿಟ್ಟೆ ಮಾಡ್ತಾಳೆ ನನ್ನ ಮಗಳಂತೂ. ಅವಳಿಗೂ ಎಣ್ಣೆ ಹಚ್ಚಿಬಿಟ್ಟು ನಾನು ಹಾಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ಅವಳಿಗೆ ಎಣ್ಣೆ ಬೇಕು ಅಂತ ಅಳ್ತಾ ಇದ್ದಾಳೆ. ಹಾಗೆ ಅವಳ ಕೈಗೆ ಸ್ವಲ್ಪ ಎಣ್ಣೆ ಕೊಟ್ಬಿಟ್ಟು ನನಗೆ ಹಚ್ಚು ಅಂತ ಕೊಟ್ಟೆ. ಇಲ್ವಂತೆ, ಅವಳಿಗೆ ಫುಲ್ ಬಾಟ್ಲೇ ಬೇಕಂತೆ. ಸರಿ ಏನಕ್ಕೆ ಸುಮ್ಮನೆ ಅಳಿಸೋದು ಅಂತ ಅಂದ್ಬಿಟ್ಟು ಬಾಟ್ಲ್ ಕೊಟ್ಬಿಟ್ಟು ಸುಮ್ಮನಾದೆ. ನನ್ನ ಪಾಡಿಗೆ ನಾನು ತಲೆ ಬಾಚ್ಕೊತಾ ಇದ್ದೆ. ಈಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಗೆ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆದರೆ ಮಾಡಬೇಕು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಹೋಗಬೇಕು ಮನೇನ. ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ, ಆಗ್ತಾಯಿಲ್ಲ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕೆ ಏನು ಹೇಳಿ ತೋರ್ಸೋಕ್ಕೆ ಹೋಗಿಲ್ಲ. ಬರೀ ಪ್ರೆಗ್ನೆನ್ಸಿ ಚೆಕಪ್ ಮಾತ್ರ ರೆಗ್ಯುಲರ್ ಚೆಕಪ್ ತೋರಿಸ್ಕೊಂಡು ಬಂದ್ವಿ. ಎಣ್ಣೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಬೇಬಿ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು. ಮತ್ತು ನೆಕ್ಸ್ಟ್ ಮಂತು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. 21ನೇ ತಾರೀಕಿಗೆ ಏನೋ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ನನ್ನ ಮಗಳು. ಅಮ್ಮಕ್ಕೆ ಮುತ್ತಪಟ್ಟು ಅಮ್ಮ ನೆಟ್ಲು ಮುದ್ದು చేసేది. ನೋಡಿ ನೋಡಿ ತೀಟೆ ಸಿಕ್ಕಾಪಟ್ಟೆ ತೀಟೆ. ಆಗ್ತಾಯಿಲ್ಲ, ಫುಲ್ಲು ತಲೆನೋವಿದೆ. ಸ್ವಲ್ಪ ಕೋಲ್ಡು ಜಾಸ್ತಿ ಆಗೋಗ್ಬಿಟ್ಟಿದೆ. ತಲೆ ಹಿಂಗೆ ಕೆಳಗೆ ಬಗ್ಸೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಆಗೋಗ್ಬಿಟ್ಟಿದೆ. ತಲೆನೋವು ಅಂತೂ ಸಿಕ್ಕಾಪಟ್ಟೆ ಆಗೋಗಿದೆ. ದಬ್ಬೆಸ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಅದು ಬೇರೆ ಈಗ ವೆದರು ಆಗಿದೆ ಅಲ್ವಾ, ಸ್ವಲ್ಪ ಎಷ್ಟೊಂದು ಕೆಲಸ ಇದೆ ಅಡುಗೆ ಮನೆಯಲ್ಲಿ. ಇದೆಲ್ಲ ಸ್ವಲ್ಪ ಮಾಡ್ಕೋಬೇಕು. ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತರಕಾರಿ ತಂದಿದ್ವಿ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒಂದೇ ಸಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಇಲ್ಲ ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಮನೆಯವ್ರು ಬೆಳಗ್ಗೆ ಬೇಗ ಎದ್ದೇಳ್ತಾರಲ್ವ, ಅದಕ್ಕೆ ನಾನು ಮೊದಲೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಫ್ರಿಜ್ಜಲ್ಲಿ ಈ ಥರ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ತುಂಬ ಟೈಮು ಆಗಿತ್ತು. ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಹಾಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಪಾಪ ನನ್ನ ಮಗಳು ರೆಡಿಯಾಗಿದ್ದಾಳೆ. ನಾನು ಇನ್ನೂ ರೆಡಿಯಾಗಿಲ್ಲ, ನಾನು ರೆಡಿ ಆಗಬೇಕು. ಆದರೆ ಆಟೋ ಸಿಗೋದೇ ತುಂಬ ಕಷ್ಟ ಆಗುತ್ತೆ ನಮಗಂತೂ. ಕೊನೆಗೂ ಬಂದ್ವಿ ಹಾಸ್ಪಿಟ್ಲಿಗೆ. ಬಂದು ನನ್ನ ಮಗಳಿಗೆ ಚೆಕಪ್ ಮಾಡಿಸ್ದೆ.
ಏನು ಗೊತ್ತಾ, ಅವಳ ಹತ್ರ ಇರೋ ಔಷಧಿನೇ ಕಂಟಿನ್ಯೂ ಮಾಡಿ ಅಂತಂದರು. ನಾವು ಪ್ಯಾರಾಸಿಟಮಲ್ ಕೊಡ್ತಿದ್ವಿ. ಡಾಕ್ಟ್ರು ಬರೋದು ಲೇಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದಕ್ಕೆ ಲೇಟ್ ಆಗುತ್ತೆ ಅಂತಂದರು. ಸರಿ ಅಂತಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ವೆಯ್ಟ್ ಮಾಡ್ತಾ ಇದ್ವಿ. ತುಂಬಾ ಟೈಮ್ ಇತ್ತು. ಮತ್ತು ಮನೆಗೆ ಹೋಗಿ ವಾಪಸ್ ಬರೋ ಅಷ್ಟು ಪೇಷನ್ಸ್ ಅಂತೂ ನನಗಿರಲಿಲ್ಲ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ, ಒಂದು ಹತ್ರ ಕೂರೋದಿಲ್ಲ. ನಾನು ನೋಡ್ಕೊಂಡು ಸುಮ್ಮನೆ ಇದ್ದೆ. പൂവ തിണ്ടാണ്ടരാ. ತುಂಬ ಟೈಮ್ ಆಗಿತ್ತಲ್ವ, ಪಾಪ ಅವಳಿಗೆ ಹೊಟ್ಟೆ ಹಶು ಬೇರೆ ಆಗಿಬಿಟ್ಟಿತ್ತು. ಹಾಗೆ ಬೇರೆ ಯಾರೋ ಪೇಷಂಟ್ ಬಂದರು ಅಂತ ಪಾಪು ತೊಗೊಂಬಂದರು. ಪಾಪುನ ನೋಡಿ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಇನ್ನೊಂದು ಮಗು ಯಾವುದೋ ಇತ್ತು, ಅವ್ರ ಮಗು ಜೊತೆನೇನು ಹಂಗೆ ಆಟ ಆಡಿಕೊಂಡು ನೀನು ಯಾರು? ವೇದ. ಪಾಪ ಬೇರೆ ಮಡಗು. ಏನು ಹೆಸರು? ಪಾಪು ಅಲ್ಲ, ಹೆಸರೇನು? ಅಕ್ಕ ಅಲ್ಲ, ಏನು ಹೆಸರು? ನಮ್ಮ ಮನೆಯವ್ರು ಲೇಟ್ ಆಗುತ್ತೆ ನೀವು ಹೋಗಿ ಅಂದರು. ಸರಿ ಅಂತ ನಾವು ಬಂದ್ಬಿಟ್ಟು ನೋಡಿ ಹೆಂಗೆ ಮಾಡ್ತಿದ್ದಾಳೆ, ನನಗೆ ಭಯ ಹಿಡಿಸ್ತಿದ್ದಾಳೆ. ನನ್ನ ಮಗಳು ತೀಟೆ ಅವಳು ತೀಟೆ ಮಾಡಿದ್ರೇ ಚೆನ್ನಾಗಿರುತ್ತೆ ಒಂದೊಂದು ಸಲ ನಮಗೆ ನೋಡೋಕ್ಕೆ. ಅವರಪ್ಪನೂ ಬಂದರು. ನಾನು ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಅವರು ಸ್ವಲ್ಪ ಎಡಿಟಿಂಗ್ ಮಾಡ್ತಾಯಿದ್ರು. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಹೆಂಗೆಲ್ಲ ತೀಟೆ ಮಾಡ್ತಾಳೆ ಅವಳು. ಸರಿ ಅಂತ ಅವರಪ್ಪ ತಲೆನೋವಿಗೆ ಮಾತ್ರೆ ಮತ್ತು ಜ್ವರದ್ದು ಮಾತ್ರೆ ಕೊಡೋದಕ್ಕೆ ಹುಡುಕ್ತಾ ಇದ್ದಾರೆ. ಅವಳಿಗೂ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಔಷಧಿ ಕುಡಿ ಅಂತ ಔಷಧಿ ತೊಗೊಂಬಂದು ಕೊಟ್ಟರು ಕುಡಿಯೋದಕ್ಕೆ. ಅವರಪ್ಪ ಮನೇಲಿದ್ದರೆ ಸಾಕಿನ ಈಚೆ ಹೋಗೋಣ ಅಂತಾಳೆ. ನನಗೆ ಸಿಕ್ಕಾಪಟ್ಟೆ ತಲೆನೋವ್ತಿತ್ತು, ಹಾಗೆ ಕೋಲ್ಡ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಸ್ಟೀಮ್ ತೊಗೊಳ್ಳಿ ಅಂತ ಬಿಸಿನೀರು ಕಾಯಿಸ್ತಾ ಇದ್ದಾರೆ. ನನ್ನ ಮಗಳು ಈಚೆ ಇದ್ಲು ಬೇರೆ, ಅವಳನ್ನ ನೋಡಿಕೊಂಡೆ ಅದೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ. ಅಯ್ಯೋ ದೇವ್ರೆ, ನಮಗೆ ಭಯ ಆಗ್ತಿತ್ತು. ಅವಳೆಲ್ಲಿ ಬಂದು ಬಿಸಿನೀರು ಪಾತ್ರೆ ಮುಟ್ಬಿಡ್ತಾಳೋ ಅಥವಾ ನನ್ನ ಬೆಡ್ಶೀಟ್ ಎಳೆದು ಬಿಡ್ತಾಳೋ ಅಂತ. ಪ್ರೆಗ್ನೆಂಟ್ ಇದ್ದೀನಲ್ವಾ, ಸೊ ಈ 7 ಮಂತು ಜಾಸ್ತಿ ಸ್ಟೀಮ್ ತೊಗೊಳಕ್ಕೂ ಆಗಲ್ಲ. ಆದರೂ ಏನು ಮಾಡೋದು, ತೊಗೋಬೇಕು. ಇಲ್ಲ ಅಂದರೆ ನನ್ನಿಂದ ನನ್ನ ಮಗಳಿಗೂ ಮತ್ತೆ ಹುಷಾರಿಲ್ದಿರ ಹಂಗಾಗುತ್ತೆ. ಪಾಪ ನಮ್ಮ ಮನೆಯವರು ಅವಳನ್ನು ನೋಡಿಕೊಂಡು ನನ್ನನ್ನು ನೋಡಿಕೊಂಡು ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಇಂಥ ಟೈಮಲ್ಲೇ ನಮ್ಮಂಥವ್ರಿಗೋಸ್ಕರನೇ ಒಂದು ಸಾಂಗ್ ಬರೆದಿರ್ತಾರೆ ಅಂತ ಅನಿಸುತ್ತೆ. ಸ್ಟೀಮ್ ತೊಗೊಂಡಿದ್ದಾಯಿತು. ಔಷಧಿ ಕುಡಿಸೋದಕ್ಕೆ ನನ್ನ ಮಗಳು ನೋಡಿ ನನಗೆ ಮಲಗಿಸ್ಬಿಟ್ಟು ಬಾಯಿ ಇಟ್ಕೊಂಡಿದ್ದಾಳೆ ಔಷಧಿ ಅಂತ.
ಹಂಗೆ ಹಿಡ್ಕೊ. ಓಕೆನಾ? ನಿನ್ನ ಹಿಡ್ಕೊಂಡು ಹಾಕ್ತೀನಿ ಇದೀಗ. ಔಷಧಿ ತಗೋಬಾ ವೇದನ್ಗೀಗ. ವೇದಾಗ ಈಗ. ಈಗ ವೇದ. ಏನಾಯ್ತು? ಏನ ಸುಮ್ಮನೆ ತಮಾಷೆ ಬಾ ಸುಮ್ಮನೆ. ಕಳ್ಳಿ. ಅಮ್ಮಗ ಕಣ ಹಾ ಹಿಡ್ಕೊಮ್ಮ. ನಂಗೆ ನಂಗೆ ಔಷಧಿ ಅರ್ಥ ನಂಗೆ ಔಷಧಿ ಅರ್ಥ ಟು ನಿಮ್ ಜೊತೆ ಇದಲ್ದ್ರ ಹಾಸ್ಪಿಟಲ್ ಆನೆ ಮೇಲೆ ಕುದುರೆ ಮೇಲೆ ಒಂಟೆ ಮೇಲೆ ಮಂಕಬರಣ. ಇದೊಳ್ಳಿ ಅಲ್ಲಿಗೆ ಟೈಮ್ ಆಗಿತ್ತು, ನಿದ್ದೆ ಬೇರೆ ಬರ್ತಿತ್ತು. ನಮ್ಮ ಮನೆಯವರು ಹಾಸಿಗೆ ಹಾಕೋಣ ಎದ್ದೋಳಿ ಅಂತ ಹೇಳ್ತಿದ್ದಾರೆ. ಇದು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.